ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ನಾನಾ ವಿಧವಾದ ಆಪತ್ತುಗಳಿಂದ ಭಗವಂತ ಪಾಂಡವರನ್ನು ರಕ್ಷಣೆ ಮಾಡಿದ, ತನ್ನನ್ನೂ ರಕ್ಷಣೆ ಮಾಡಿದ ಎಂಬುದಾಗಿ ಕುಂತಿ ಪರಮಾತ್ಮನ ಉಪಕಾರವನ್ನು ಸ್ಮರಣೆ ಮಾಡ್ತಾಳೆ. ಪರಮಾತ್ಮನ ಉಪಕಾರವನ್ನು ಸ್ಮರಣೆ ಮಾಡುವುದರ ಜೊತೆಗೆ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾಳೆ. ಈ ತರಹದ ಆಪತ್ತು ವಿಪತ್ತುಗಳು ಆಗಾಗ ಬರ್ತಾ ಇದ್ರೇ ನಿನ್ನ ಸ್ಮರಣೆ ಬರುತ್ತೆ, ನಿನ್ನ ದರ್ಶನವಾಗತ್ತೆ. ಅದಕ್ಕಾಗಿ ಕಷ್ಟಗಳು ಆಗಾಗ ಬರಲಿ ಅಂತ. ಯಾವಾಗಲೂ ಸುಖವಾಗಿದ್ದರೆ ದೇವರ ಸ್ಮರಣೆ ಬರೋದಿಲ್ಲ, ಕಷ್ಟಗಳಿದ್ದರೆ ದೇವರ ಸ್ಮರಣೆ ಬರುತ್ತೆ. ವಿಜಯದಾಸರು ಹೇಳ್ತಾರೆ, ಬಡತನ ಬರಲು ಅದೇ ಭಗವದ್ ಭಜನೆ ಯೋಗ ಅಂತ. ಶ್ರೀಮಂತಿಕೆಯಲ್ಲಿ ದೇವರನ್ನು ಮರೆತು ಬಿಡ್ತೇವೋ ಏನೋ ಅಂತ. ಎಲ್ಲರೂ ಮರೀತಾರೆ ಅಂತಲ್ಲ. ದೇವಾಧಿದೇವತೆಗಳಿಗೆ ಎಂಥ ಶ್ರೀಮಂತಿಕೆ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಶ್ರೀಮದಾಚಾರ್ಯರು ನಿರ್ಣಯ ಕೊಡ್ತಾರೆ. ದೇವಾದೀನಾಂ ಆದಿರಾಜ್ಞಾಂ ಮಹೋದ್ಯೋಗೇಪಿ ನೋ ಮನಃ ವಿಷ್ಣೋಶ್ಚಲತಿ ತದ್ಭೋಗೋಪ್ಯತೀವ ಹರಿತೋಷಣಂ ಅಂತ. ಇಂದ್ರದೇವರು 3 ಲೋಕಕ್ಕೆ ಒಡೆಯರು. ಅಂತಹ ಐಶ್ವರ್ಯ ಅವರಿಗಿದೆ. ವರುಣದೇವರಿಗೆ ಐಶ್ವರ್ಯ ಇದೆ. ಎಲ್ಲ ದಿಕ್ಪಾಲಕರು ಭಾರೀ ಅವರವರ ತಾರತಮ್ಯಕ್ಕೆ ತಕ್ಕ ಹಾಗೆ ಭಾರೀ ಐಶ್ವರ್ಯವನ್ನು ಪಡೆದವರೇ. ಆದರೂ ಅವರಿಗೆ ಅಹಂಕಾರವೂ ಇರೋದಿಲ್ಲ, ಮನಸ್ಸಿನಲ್ಲಿ ಚಾಂಚಲ್ಯವೂ ಇರೋದಿಲ್ಲ. ಯಾವಾಗಲೂ ದೇವರ ಸ್ಮರಣೆಯನ್ನು ಮಾಡ್ತಾ ಇರ್ತಾರೆ. ಈ ಎಲ್ಲ ಸೌಭಾಗ್ಯವನ್ನು ಕೊಟ್ಟದ್ದು ದೇವರು, ಐಶ್ವರ್ಯವನ್ನು ಕೊಟ್ಟದ್ದು ದೇವರು. ಇಷ್ಟೆಲ್ಲ ಜನ ನಮ್ಮ ಅಧೀನರಾಗಿದ್ದಾರೆ ಅಂದರೆ ಅದು ಭಗವಂತನ ದಯೆ. ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರೋ ಮಹಾರಾಯ, ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೆ ಅಂತ ವಿಜಯದಾಸರು ಅನುಸಂಧಾನ ಮಾಡಿದ್ದನ್ನು ನೀವೆಲ್ಲ ಕೇಳಿದ್ದೀರಿ. ವಿಜಯದಾಸರು ಆ ರೀತಿ ಅನುಸಂಧಾನ ಮಾಡ್ತಾರೆ ಅಂದರೆ ಅದೇ ರೀತಿ ಎಲ್ಲ ದೇವತೆಗಳು, ಋಷಿಗಳು, ಮುನಿಗಳು ಹೀಗೆ ಅನುಸಂಧಾನವನ್ನು ಮಾಡ್ತಾರೆ ನಿರಂತರವಾಗಿ. ಋಷಿ ಮುನಿಗಳಿಗೆ ಬೇಕಾದಷ್ಟು ಶಿಷ್ಯರು, ಪ್ರಶಿಷ್ಯರು, ದೇವತೆಗಳಿಗೆ ಶಿಷ್ಯರೂ ಹೌದು. ಅವರ ಅಧೀನರಾಗಿರುವಂತಹ ಅನೇಕ ದೇವತೆಗಳೆಲ್ಲ ಕೈ ಕೆಳಗೆ ಅವರ ಆಜ್ಞೆಯಂತೆ ಕಾರ್ಯ ಮಾಡುವವರೆಲ್ಲ ಇರ್ತಾರೆ. ಅವರೆಲ್ಲರನ್ನೂ ಭಗವಂತನ ದಾಸರು ಅಂತ ಅವರು ಚಿಂತನೆ ಮಾಡ್ತಾರೆ. ದೊಡ್ಡ ರಾಜ, ಒಬ್ಬ ದೊಡ್ಡ ಋಷಿ, ಒಬ್ಬ ದೊಡ್ಡ ದೇವತೆ ಹೀಗೆ ಚಿಂತನೆ ಮಾಡಬೇಕು ಅಂತ ತಿಳ್ಕೋಬೇಡಿ. ಮನೆಯೊಳಗಿರುವಂತಹ ಹೆಂಡತಿ, ಮಕ್ಕಳು ಎಲ್ಲರೂ ಕೂಡ ಭಗವಂತನ ದಾಸರಂತೆ ಚಿಂತನೆ ಮಾಡಬೇಕು. ಹೆಂಡರು ಮಕ್ಕಳು ನಿನ್ನ ತೋಂಡರೆಂಬುವರು, ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ, ಸಂಘ ಸುಖವಿತ್ತು ಕಾಯೋ ಕರುಣಸಾಗರ ಅಂತ ದಾಸರು ಪ್ರಾರ್ಥನೆ ಮಾಡ್ತಾರೆ. ದೊಡ್ಡ ದೊಡ್ಡ ಜ್ಞಾನಿಗಳು ಅವರು ಗೃಹಸ್ಥಾಶ್ರಮಿಗಳಾಗಿದ್ದರೂ ಕೂಡ ತನ್ನ ಮನೆ ದೇವರ ಮನೆ, ಹೆಂಡತಿ ಮಕ್ಕಳು ಎಲ್ಲ ಭಗವಂತನ ದಾಸರು. ಆ ಪರಮಾತ್ಮ ಕೊಟ್ಟ ಸೌಭಾಗ್ಯ ಅಂತ ಎಲ್ಲವನ್ನೂ ದೇವರ ಅಧೀನ ಅಂತ ನಿತ್ಯದಲ್ಲಿ ಚಿಂತನೆ ಮಾಡಿ ಸಮರ್ಪಣೆ ಮಾಡುವಂತಹ ಒಂದು ದೊಡ್ಡ ಯೋಗ್ಯತೆಯನ್ನು ಪಡೆದುಕೊಂಡಿರ್ತಾರೆ. ಇನ್ನು ದೇವತೆಗಳ ಬಗ್ಗೆ ಅಂತೂ ಹೇಳಲೇಬೇಕಾಗಿಲ್ಲ. ನೋಡಿದರೆ ಕುಂತಿಯು ದೇವತಾ ಸ್ತ್ರೀ, ಮರುತ್ತಿನ ಪತ್ನಿ. ಪಾಂಡವರಂತೂ ಭಾರೀ ದೊಡ್ಡ ದೇವತೆಗಳು. ಪಾಂಡವಾನಾಂಚ ಮುಕ್ತಾನಾಂ ಅಂತರಂ ಕಿಂಚಿದೇವಹಿ ಅಂತಾರೆ ಶ್ರೀಮದಾಚಾರ್ಯರು. ಪಾಂಡವರು ಸಂಸಾರದೊಳಗಿದ್ದಾರೆ ಅಂತ ಹೆಸರಿಗೆ ಪಾಂಡವರಿಗೂ ಮುಕ್ತರಿಗೂ ಬಹಳ ವ್ಯತ್ಯಾಸ ಇಲ್ಲ. ಅಷ್ಟು ನಿರ್ಲಿಪ್ತರಾಗಿ ಕೇವಲ ದೇವರ ಆಜ್ಞೆಯಿಂದ ಜೀವನವನ್ನು ಮಾಡ್ತಾ ಇದ್ದಾರೆ. ಯಾವಾಗಲೂ ಭಗವಂತನಲ್ಲಿಯೇ ಮನಸ್ಸವರಿಗೆ. ನೀವು ನಿಮ್ಮ ಕರ್ತವ್ಯ ಕರ್ಮಗಳನ್ನು ಮಾಡಬೇಕು ಅಂತ ದೇವರ ಆದೇಶ ಇದೆ ಅನ್ನೋದಕ್ಕೆ ದೇವರ ಅನುಸಂಧಾನವನ್ನು ಮಾಡ್ತಾನೆ ದೇವರ ಸೇವೆಯನ್ನು ಮಾಡ್ತಾರೆ. ಬಿಟ್ಟರೆ ಅವರಿಗೆ ಸಂಸಾರದಲ್ಲಿ ಆಸಕ್ತಿ ಇಲ್ಲ. ಅಂತಹ ದೇವತೆಗಳಿಗೆ ಆಪತ್ತು ಬಂದರೆ ಮಾತ್ರ ದೇವರ ಸ್ಮರಣೆ ಆಗ್ತದೆ, ಇಲ್ಲದೇ ಇದ್ರೆ ಇಲ್ಲ ಅನ್ನೋ ಪರಿಸ್ಥಿತಿ ಇಲ್ಲ. ನಿರಂತರ ಹರಿಸ್ಮರಣೆ ಇರ್ತದೆ. ತದ್ಭೋಗೋಪಿ, ಅವರು ವಿಷಯ ಪದಾರ್ಥಗಳ ಭೋಗ ಮಾಡಿದರೂ ಕೂಡ ಮನಸ್ಸು ದೇವರಲ್ಲಿರ್ತದೆ.
ಇದು ದೇವತೆಗಳು, ಜನಕ ಮಹಾರಾಜ, ಪ್ರಿಯವ್ರತ ಮಹಾರಾಜ, ಇಂಥವರೆಲ್ಲ ಕೋಟಿ ಕೋಟಿ ವರ್ಷಗಳವರೆಗೆ ರಾಜ್ಯ ಆಳಿದವರಿದ್ದಾರೆ. ಕೆಲವರು ನೂರಾರು ಸಾವಿರಾರು ಪತ್ನಿಯರನ್ನು ಪಡೆದುಕೊಂಡವರಿದ್ದಾರೆ. ಬೇಕಾದಷ್ಟು ವೈಭವ ಇದೆ. ಇಷ್ಟೆಲ್ಲ ಇದ್ದರೂ ಅವರ ಮನಸ್ಸು ಮಾತ್ರ ಯಾವಾಗಲೂ ಭಗವಂತನನ್ನು ಚಿಂತನೆ ಮಾಡ್ತಾ ಇರ್ತದೆ. ಇದೇ ದೊಡ್ಡವರಿಗೂ ಸಣ್ಣವರಿಗೂ ಇರೋ ವ್ಯತ್ಯಾಸ. ಏನೇನೇನೇನೂ ಇರೋದಿಲ್ಲ. ಅತ್ಯಲ್ಪವಾದ ಸೌಭಾಗ್ಯ ಇದ್ರೇ ಭಾರೀ ಅಹಂಕಾರದಿಂದ ಎಲ್ಲರನ್ನೂ ತಿರಸ್ಕಾರ ಮಾಡಿ ಎಲ್ಲರನ್ನೂ ಮರೆತ ವ್ಯಕ್ತಿಗಳು ಕಾಣ್ತಾರೆ. ಎಲ್ಲವೂ ಇದ್ದರೂ ಏನೂ ಇಲ್ಲದೆ ಇರೋವರ ಹಾಗೆ ನಮ್ಮದೇನಲ್ಲ, ಎಲ್ಲವೂ ದೇವರದು, ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲವೂ ಅನ್ನುವ ಅನುಸಂಧಾನದಿಂದ ವೈರಾಗ್ಯದಿಂದ ಜೀವನ ಮಾಡುವ ಮಹಾನುಭಾವರು ಇದ್ದಾರೆ. ಅದಕ್ಕಾಗಿಯೇ ಅವರು ಮಹಾನುಭಾವರು. ಅಂತಹ ಸಾಲಿಗೆ ಸೇರಿದವರು, ಸಾಲಿಗೆ ಸೇರೋದಲ್ಲ, ಅಂಥವರಲ್ಲಿ ಅಗ್ರಗಣ್ಯರಾದವರು ಪಾಂಡವರು. ಹೀಗಾಗಿ ವಿಪದಸ್ಸಂತು ನಶ್ಯಶ್ವತ್ ತತ್ರ ತತ್ರ ಜಗತ್ಪತೆ ಭವತೋ ದರ್ಶನಂ ಯತ್ ಸ್ಯಾತ್ ಅಪುನರ್ಭವ ದರ್ಶನಂ. ಮತ್ತೆ ಮತ್ತೆ ನಮಗೆ ವಿಪತ್ತುಗಳು ಬರಲಿ, ಆಪತ್ತುಗಳು ಬರಲಿ ಅಂದರೆ ಕೃಷ್ಣ ಅಂತ ನಾವು ಸ್ಮರಣೆ ಮಾಡ್ತೇವೆ. ಸ್ಮರಣೆ ಮಾಡಿದಾಗ ನೀನು ಬರ್ತೀಯ, ಬಂದರೆ ನಿನ್ನ ದರ್ಶನ ಆಗ್ತದೆ. ನಿನ್ನ ದರ್ಶನ ಆದರೆ ಮೋಕ್ಷವೇ ಆಗ್ತದೆ. ಅಪುನರ್ಭವ ದರ್ಶನಂ. ಅಪುನರ್ಭವ ಅಂದರೆ ಮೋಕ್ಷ. ಯಾವ ಮೋಕ್ಷವನ್ನು ಹೊಂದಿದ ಮೇಲೆ ಪುನರ್ಭವ, ಪುನರ್ಜನ್ಮ ಇಲ್ಲ, ಅದು ಅಪುನರ್ಭವ. ಅಂತಹ ಮೋಕ್ಷವನ್ನು ದರ್ಶಯತಿ, ತೋರಿಸತ್ತೆ ಭಗವಂತನ ದರ್ಶನ. ಪರಮಾತ್ಮನನ್ನು ಕಂಡರೆ ಮೋಕ್ಷವನ್ನೇ ತೋರಿಸುವ ಸಾಮರ್ಥ್ಯ ಆ ಭಗವಂತನ ದರ್ಶನಕ್ಕೆ ಇದೆ. ಅಂತಹ ಮೋಕ್ಷವನ್ನೇ ತೋರಿಸುವ ನಿನ್ನ ದರ್ಶನವಾಗುವುದಾದರೆ ಅದಕ್ಕಾಗಿ ನಮಗೆ ಆಪತ್ತುಗಳು ಬಂದರೂ ಅಡ್ಡಿ ಇಲ್ಲ ಅಂತ ಕುಂತಿ ಕೇಳಿದ್ದು ನಮ್ಮಂಥವರಿಗೋಸ್ಕರ ಹೊರತು ಅದು ಕುಂತಿ ಅಥವಾ ಪಾಂಡವರಿಗೋಸ್ಕರ ಅಂತ ತಿಳಿಯಬೇಡಿ. ಅಭಿಪ್ರಾಯ ಎಲ್ಲರಿಗೂ ಅರ್ಥವಾಗಿದೆ ಅಂತ ಅಂದ್ಕೊಳ್ತೇವೆ. ದೊಡ್ಡವರು ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಅವರಿಗೆ ಸಂಪತ್ತು ಬಂದರೂ ದೇವರ ಸ್ಮರಣೆ ಆಗ್ತದೆ. ಸಡಗರದಲ್ಲಿಪ್ಪುದೆ ಶ್ರೀಶನಾಜ್ಞೆ. ವಿಜಯದಾಸ ಅಂತಾರೆ, ಸಡಗರದಲ್ಲಿ ಬೇಕಾದಷ್ಟು ವೈಭವದಿಂದ ಇದ್ದರೆ ಅದನ್ನು ದೇವರ ಸೇವೆ, ದೇವರ ಆಜ್ಞೆಯಂತೆ ಅವರ ಅನುಸಂಧಾನ ಮಾಡೋದು. ಬಡತನ ಬಂದರೆ ಅದು ಒಂದು ದೇವರ ಭಜನೆ ಮಾಡಲಿಕ್ಕೆ ಅವಕಾಶ ಸಿಕ್ತು, ಯಾವ ಜಂಜಾಟ ಇಲ್ಲ, ಏಕಾಂತದಲ್ಲಿ ಕುಳಿತು ಚಿಂತನೆ ಮಾಡೋಣ ಅಂತ, ಅದಕ್ಕೂ ಸಂತೋಷ ಪಡ್ತಾರೆ ಅವರು. ಅವ್ರಿಗೇನು ವ್ಯತ್ಯಾಸ ಇರೋದಿಲ್ಲ. ರಾಜ್ಯದಲ್ಲಿದ್ದರೂ ಅಷ್ಟೇ ಪಾಂಡವರು, ವನವಾಸದಲ್ಲಿದ್ದರೂ ಅಷ್ಟೆ. ಆದರೆ ಇನ್ನುಳಿದ ಸಾಮಾನ್ಯ ಜನರಿದ್ದಾರಲ್ಲ, ಅವರು ಕೆಲವೊಮ್ಮೆ ಸುಖವಾಗಿದ್ದಾಗ ಮರೀತಾರೆ. ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ಆಗಾಗ ಕಷ್ಟ ಕೊಟ್ಟು ಬಿಸಿ ತಾಕಿಸ್ತಾ ಇದ್ದರೆ ರಾಮಕೃಷ್ಣ ಅಂತ ದೇವರ ಸ್ಮರಣೆಯನ್ನು ಮಾಡ್ತಾರೆ. ದೇವರ ಸೇವೆಯನ್ನು ಮಾಡಿ ತಮ್ಮ ಆಪತ್ತುಗಳನ್ನು ಕಳೆದುಕೊಳ್ಳುವುದಕ್ಕೆ ಪ್ರಯತ್ನ ಮಾಡ್ತಾರೆ. ಮೊದಲು ಆಮೇಲೆ ಅನ್ನಿಸ್ತದೆ, ಬರೀ ಆಪತ್ತು ಬಂದಾಗ, ಸಂಕಟ ಬಂದಾಗ ವೆಂಕಟರಮಣ ಅಂತ ಅನ್ನೋದು ಎಷ್ಟರ ನ್ಯಾಯ ಇದು? ದೇವರು ಸರ್ವಸ್ವವನ್ನು ಕೊಟ್ಟವ ನಮಗೆ. ಆ ಭಗವಂತನನ್ನು ನಂಬಿದರೆ ಈ ಸಂಸಾರವೇ ಬರದೇ ಇರುವಂತೆ ಮೋಕ್ಷವನ್ನೇ ಕೊಟ್ಟು ನಮಗೆ ಅನುಗ್ರಹ ಮಾಡ್ತಾನಲ್ಲ, ನಿಷ್ಕಾಮವಾಗಿ ದೇವರನ್ನು ಭಜಿಸೋಣ ಅಂತ ಒಂದು ದಿವಸ ಅವನಿಗೆ ಅನಿಸುತ್ತೆ ಗುರುಗಳ ಉಪದೇಶದಿಂದ, ಶಾಸ್ತ್ರಗಳ ಅಧ್ಯಯನದಿಂದ. ಆಮೇಲೆ ಸನ್ಮಾರ್ಗದಲ್ಲಿ ನಡೆದು ದೇವರನ್ನು ಕಂಡು ಮೋಕ್ಷವನ್ನು ಪಡೀತಾನೆ ಅನ್ನೋದಕ್ಕೋಸ್ಕರ ಅಂತಹ ಸಾಮಾನ್ಯರ ಮೇಲಿನ ದಯೆಯಿಂದ ಅವರೆಲ್ಲರ ಪರವಾಗಿ ಕುಂತಿ ಪ್ರಾರ್ಥನೆ ಮಾಡ್ತಾಳೆ. ಪರಮಾತ್ಮ ಹೇಗೆ ಅವತಾರ ಮಾಡೋದು, ಮರ್ತ್ಯಾವತಾರಸ್ತುಹ ಮರ್ತ್ಯ ಶಿಕ್ಷಣಂ ಅಂತ. ಇನ್ನುಳಿದವರು ತಮ್ಮ ತಮ್ಮ ಸ್ವಾರ್ಥ, ವರ, ಶಾಪಗಳು ಇರ್ತದೆ, ಪುಣ್ಯವನ್ನು ಸಂಪಾದನೆ ಮಾಡಬೇಕು ಅಂತೂ ಇರುತ್ತೆ, ಬೇರೆ ಬೇರೆ ಉದ್ದೇಶಗಳೆಲ್ಲ ಇರ್ತದೆ. ಅದರ ಜೊತೆಗೆ ಲೋಕ ಶಿಕ್ಷಣ ಮಾಡುವುದು ಕೂಡ ದೇವತೆಗಳ ಕರ್ತವ್ಯವೂ ಹೌದು. ಹೀಗಾಗಿ ಎಲ್ಲ ಸಜ್ಜನರಿಗೆ ಒಂದು ದಾರಿಯನ್ನು ತೋರಿಸುವುದಕ್ಕೆ ಕುಂತಿ ಈ ರೀತಿ ಪ್ರಾರ್ಥನೆ ಮಾಡಿದ್ದಾಳೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ವಿಪದಃ ಸಂತು ನ ಶಶ್ವತ್ ತತ್ರ ತತ್ರ ಜಗತ್ಪತೆ ಭವತೋ ದರ್ಶನಂ ಯತ್ ಸ್ಯಾದ್ ಅಪುನರ್ಭವ ದರ್ಶನ. ಇನ್ನೊಂದು ಅರ್ಥ ಮಾಡಿಕೊಳ್ಳಿ, ವಿಪತ್ತು ಅಂದರೆ ಕೇವಲ ಏನೋ ಅನಾರೋಗ್ಯ ಆಗಬೇಕು, ಜಗಳ ಆಗಬೇಕು, ಏನೋ ಕಷ್ಟ ಆಗಬೇಕು, ಆಗ ದೇವರ ಸ್ಮರಣೆ ಮಾಡ್ತಾರೆ
ಅಂತಹ ಕಷ್ಟ ವಿಪತ್ತುಗಳನ್ನು ಪ್ರಾರ್ಥನೆ ಮಾಡಿದ್ದಾಳೆ ಕುಂತಿ ಅಂತ. ಅದು ಸರಿ, ನಮ್ಮಂಥವರಿಗೋಸ್ಕರ ಅದು ಸರಿ. ಅದರ ಜೊತೆಗೆ ವಿಪತ್ತು ಅಂದರೆ ಕಷ್ಟ, ಕಷ್ಟ ಅಂದರೆ ಶ್ರಮ, ಆಯಾಸ. ಏನು ಆಯಾಸ ಆಗಬೇಕು ಅಂತ, ಏನು ಆಯಾಸ ಆಗಬೇಕು ಅಂದರೆ ಏನು ಮಾಡಬೇಕಾದ ಕೆಲಸ ಇದೆ ಅದನ್ನು ಮಾಡುವಾಗ ಆಯಾಸ ಆಗಬೇಕು ಅಂತ. ಅಂದರೆ ಈಗ ನೋಡಿ, ಏನಪ್ಪ ಶಾಸ್ತ್ರ ಓದ್ತಾ ಇದ್ದೀಯಾ? ಓ ಚೆನ್ನಾಗಿ ಓದ್ತಾ ಇದ್ದೆ. ಯಾವಾಗ? ವಾರಕ್ಕೊಂದು ದಿವಸ. ಎಷ್ಟೊತ್ತು? ಅರ್ಧ ಗಂಟೆ. ನಿನಗೇನು ಅಪೇಕ್ಷೆ, ಎಕ್ಸ್ಪೆಕ್ಟೇಷನ್ಸ್ ಏನು? ನಾಳೆ ಮೋಕ್ಷ ಆಗ್ಬೇಕು. ಯಾಕೆ ಆಗ್ತದೆ? ಹಾಗಾದರೆ ಹೇಗಾಗಬೇಕು? ದಾಸರು ಹೇಳ್ತಾರಲ್ಲ ಹಾಗೆ, ಮನ ದಣಿಯಲಿಲ್ಲ ಅಂತ ವೆಂಕಟೇಶ ದೇವರಿಗೆ ಕೇಳುವಾಗ, ಮನ ದಣಿಯಲಿಲ್ಲ, ದಣಿಯಬೇಕು, ಮನಸ್ಸಿಗೆ ದಣುವಾಗಬೇಕು. ಶಾಸ್ತ್ರದ ಅಧ್ಯಯನ ಮಾಡಿ 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 ಕಷ್ಟ ಆಗಬೇಕು, ಶ್ರಮ ಆಗಬೇಕು, ಅಷ್ಟು ಓದಬೇಕು. ಆ ರೀತಿ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಬೇಕು. ಅಂದರೆ ಅಧ್ಯಯನ ಮಾಡ್ತಾ ಮಾಡ್ತಾ ಅಷ್ಟು ಶ್ರಮ ಆಗೋ ಹಾಗೆ ಅಧ್ಯಯನ ಮಾಡ. ಸುಮ್ಮನೆ ಲೈಟಾಗಿ ದೇವ್ರನ್ನೂ ಒಂದು ಸುಮ್ಮನೆ ವಿಶ್ ಮಾಡಿದ ಹಾಗೆ, ಚೆನ್ನಾಗಿದ್ದೀಯಾ ಅಂತ ಒಂದು ಸಲ ಮಾತಾಡಿಸಿದ ಹಾಗೆ ಪುಸ್ತಕ ತೆಗೆದು ಗೋವಿಂದ ಅಂದು ಮುಚ್ಚಿಟ್ರೆ ಅವನು ಅಷ್ಟೇ ಮಾಡ್ತಾನೆ. ಹಾಗಾಗಿ ಒಂದಿಷ್ಟು ಸುಖ ಕೊಟ್ಟು ಮತ್ತೆ ಮಾಯ ಮಾಡ್ತಾನಷ್ಟೆ. ಮೋಕ್ಷ ಯಾಕೆ ಕೊಡ್ತಾನೆ? ಕೊಡೋದಿಲ್ಲ. ವಿಪದ ಸಂತೋನ ಶಶ್ವತ್ ತತ್ರ ತತ್ರ ಜಗತ್ಪತೆ. ಅಂದರೆ ಇಲ್ಲಿ ಆಯಾಸ ಆಗಬೇಕು, ಶ್ರಮ ಆಗಬೇಕು. ಶಾಸ್ತ್ರವನ್ನು ಕೇಳಿ 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 ಎಷ್ಟು ಕೇಳಬೇಕು ಅಂದರೆ ಶ್ರಮ ಆಗೋ ಅಷ್ಟು ಕೇಳಬೇಕು. ಇನ್ನೇನು ಕೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದರೆ ಆಗ ಒಂದು ಸ್ವಲ್ಪ ಊಟ ನಿದ್ರೆ ಮಾಡೋದು. ಶ್ರವಣಾದಿ ವಿನಾನೈವ ಕ್ಷಣಂತಿಷ್ಠೇದಪಿ ಕ್ವಚಿತ ಅತ್ಯಶಕ್ಯೇತು ನಿದ್ರಾದು ಪುನರೇವ ಸಮಾಚರೇತಂತಾರೆ ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ. ಶ್ರವಣ ಮನನ ಅಂದರೆ ಯುಕ್ತಿಗಳ ಅನುಸಂಧಾನ. ಒಂದೊಂದು ದೇವರು ಸರ್ವೋತ್ತಮ, ದೇವರು ಸರ್ವಕರ್ತ. ಯಾಕೆ ಸರ್ವಕರ್ತ? ದೇವರೇ ಯಾಕೆ ಸರ್ವಕರ್ತ ಆಗಬೇಕು? ದೇವರನ್ನು ಒಪ್ಪದಿದ್ದರೆ ಏನಾಗತ್ತೆ? ಅದನ್ನು ತಾನು ಚಿಂತನೆ ಮಾಡಿ, ಶಾಸ್ತ್ರದೊಳಗೆ ಹೇಳಿದ, ಗುರುಗಳು ಉಪದೇಶ ಮಾಡಿದ ಯುಕ್ತಿಗಳನ್ನು ಚಿಂತನೆ ಮಾಡ್ತಾ ಮಾಡ್ತಾ, ಕೇವಲ ಅಚೇತನ ತನ್ನಿಂದ ತಾನೇ ಕೆಲಸ ಮಾಡಲು ಸಾಧ್ಯ ಇಲ್ಲ. ಒಬ್ಬ ಚೇತನನ ಪ್ರೇರಣೆ ಇರಲೇಬೇಕು. ಪ್ರಪಂಚದೊಳಗಿನ ಎಲ್ಲ ಕಾರ್ಯಗಳ ಹಿಂದೆ ಒಬ್ಬ ಚೇತನ ಇದ್ದಂತೆ, ಇಂತಹ ದೊಡ್ಡ ಜಗತ್ತಿನ ಕಾರ್ಯದ ಹಿಂದೆಯೂ ಒಬ್ಬ ಮಹಾಚೇತನ ಇರಲೇಬೇಕು. ಅದಿಲ್ಲದೆ ನಡೆಯೋ ಹಾಗಿಲ್ಲ. ಇದರ ಬಗ್ಗೆ ಚಿಂತನೆ ಮಾಡಲಿ, ಇದರ ಬಗ್ಗೆ ಇನ್ನಷ್ಟು ವಿಮರ್ಶೆ, 4 ಜನರ ಜೊತೆಗೆ ಚರ್ಚೆ, ಜ್ಞಾನಿಗಳ ಜೊತೆಗೆ ಚರ್ಚೆ, ಅವರಿಂದ ಉಪದೇಶ, ಮತ್ತೆ ತಾನು ವೈಯಕ್ತಿಕವಾಗಿ ಆಲೋಚನೆ ಮಾಡೋದು. ಇದೆ ಹಗಲು ರಾತ್ರಿ, ಇದೆ ಇದೆ ಇದೆ. ಹೇಗೆ ವೈದ್ಯರು ಯಾವಾಗಲೂ ಯಾವುದೋ ಒಂದು ರೋಗ, ಅದಕ್ಕೆ ಏನು ಔಷಧಿ, ಹೇಗೆ ಕಂಡು ಹಿಡಿಯಬೇಕು, ಅದನ್ನು ಯಾವ ರೀತಿ ಟ್ರೀಟ್ ಮಾಡಬೇಕು, ಎಷ್ಟು ಜನರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಹಾಗೆ ಈ ತತ್ವಜ್ಞಾನದ ಕ್ಷೇತ್ರದೊಳಗೂ ಅದೇ ಗುಂಗಿನಲ್ಲಿ ಇವನಿದ್ದ. ಅಂದರೆ ಆ ಶ್ರವಣದಿಂದ, ಆ ಮನನದಿಂದ, ಆ ಧ್ಯಾನದಿಂದ, ದೇವರ ಧ್ಯಾನ ಹೀಗೆ ಮಾಡ್ತಾ ಮಾಡ್ತಾ ಇರುವಾಗ ಕಣ್ಣಿಂದ ರೂಪ ಹಾರಿ ಹೋಗಿಬಿಡ್ತದೆ, ಏನೋ ಬಂದುಬಿಡ್ತದೆ. ಯಾರ್ಯಾರ್ದೋ ವಿಚಾರ ಬರ್ತದೆ, ಯಾರೋ ಬಂದದ್ದು, ಆಡಿದ್ದು, ಬೈದಿದ್ದು, ಆಫೀಸಿನ ಕೆಲಸಗಳು, ದುಡ್ಡು ಕಾಸು, ಬ್ಯಾಂಕು, ಏನೇನೋ ನೆನಪಾಗ್ತವೆ. ಮತ್ತೆ ಪ್ರತ್ಯಾಹಾರ ಅಂತಾರೆ ಅದಕ್ಕೆ. ಎಲ್ಲಿಯೋ ಹೋಗುವ ಮನಸ್ಸನ್ನು ಮತ್ತೆ ಎಳೆದು ತರಬೇಕು. ಆ ರೀತಿ ಎಳೆದು ತರೋದು ತರೋದು ಮತ್ತೆ ಮತ್ತೆ ಶ್ರಮ ಆಗ್ತದೆ ಮನಸ್ಸಿಗೆ. ಅದು ವಿಪತ್ತು. ವಿಪದ ಸಂತು ನಶ್ಯಶ್ವತ್ ತತ್ರ ತತ್ರ ಜಗತ್ಪತೆ. ಏನೇನು ಶಾಸ್ತ್ರವಿಹಿತವಾದ ಕಾರ್ಯಗಳು ಅಂತಿವೆ, ದೇವರ ಪೂಜೆ, ಸುಮ್ಮನೆ ಹೀಗೊಂದು ಆರತಿ ಮಾಡಿ ಉದ್ದಿನ ಕಡ್ಡಿ ಎತ್ತಿ ಹೋಗಬಾರದು. ಶ್ರಮ ಆಗೋಷ್ಟು ಪೂಜೆ ಮಾಡಬೇಕು. ಗಂಟೆಗಟ್ಟಲೆ ಪೂಜೆ ಮಾಡಿದರೆ ಶ್ರಮ ಆಗತ್ತಲ್ಲ, ಮೊದಲನೇ ದಿವಸನೇ ಅಂತಲ್ಲ. ಜೀವನದಲ್ಲಿ ಅದನ್ನೊಂದು ಗುರಿ ಇಟ್ಕೊಳ್ಳಿ. ಇವತ್ತಾಗದೇ ಇದ್ದರೆ ಪರವಾಗಿಲ್ಲ, ಆದರೆ ದೇವರ ಪೂಜೆ ಮಾಡಬೇಕು, ಶಾಸ್ತ್ರಗಳ ಶ್ರವಣ ಮಾಡಬೇಕು, ಮನನ ಮಾಡಬೇಕು, ಧ್ಯಾನ ಮಾಡಬೇಕು, ಪರೋಪಕಾರ ಮಾಡಬೇಕು, ತಂದೆ ತಾಯಿಗಳ ಸೇವೆ ಮಾಡಬೇಕು. ಸುಮ್ಮನೆ ಸಾಯಂಕಾಲ ಬಂದ ಮೇಲೆ ಅವರು ತಂದೆ ತಾಯಿ ಆರಾಮಾಗಿ ಚೇರ್ ಮೇಲೆ ಕೂತಿರ್ತಾರೆ, ತಾನು ಬರ್ತಾನೆ, ಒಂದು ಲೋಟ ನೀರು ಕೊಟ್ಟು, ನಾನೇ ಸಾಕ್ಷಾತ್ ಶ್ರವಣ ಕುಮಾರ ಇದ್ದ ಹಾಗೆ, ನನ್ನಷ್ಟು ಸೇವೆ ಮಾಡಿದವರು ಯಾರೂ ಇಲ್ಲ ತಂದೆ ತಾಯಿಗಳಿಗೆ. ಏನು ಮಾಡಿದೆಪ್ಪ? ಅವನು ನೀರು ಕೊಟ್ಟ ಶ್ರವಣ ಕುಮಾರ, ನಾನು ನೀರು ಕೊಡ್ತೇನೆ ಲೋಟದಲ್ಲಿ ನೀರು.
ಅವ್ರು ಇಟ್ಕೊಂಡೇ ಕೂತಿರ್ತಾರೆ, ಎತ್ತಿ ಕೈಯಲ್ಲಿ ಕೊಡ್ತಾನೆ. ಅಷ್ಟಕ್ಕೆ ನಾನು ಶ್ರವಣ ಕುಮಾರ ಅಂತ ಅಂದ್ಕೊಂಡು ನಾನು ಹರಿ ಪಿತೃಭಕ್ತ ಅಂತ ಅನ್ನಬಾರದು. ಶ್ರಮ ಆಗಬೇಕು, ಅವರಿಗೇನು ಬೇಕೋ ಮಾಡಬೇಕು, ಅಡುಗೆ ಮಾಡಿ ಹಾಕಬೇಕು. ಕಷ್ಟದಲ್ಲಿ ನೀವು ಚಿಕ್ಕವರಿದ್ದಾಗ ಎಷ್ಟು ಕಷ್ಟಪಟ್ಟು ನಿಮ್ಮನ್ನು ಬೆಳೆಸಿದ್ದಾರೆ, ಈಗ ವಯಸ್ಸಾದ ಮೇಲೂ ನಿಮಗೂ ಮತ್ತೆ ಅದೇ ರೀತಿ ಅವರೇ ಕಷ್ಟಪಡಬೇಕು ಅಂದರೆ ಏನು ಪ್ರಯೋಜನ ಮಕ್ಕಳನ್ನು ಪಡೆದು? ಹಾಗಾದರೆ ಮಕ್ಕಳಾಗಿ ತಂದೆ ತಾಯಿಗಳಿಗೆ ಶ್ರಮ ಆಗದೇ ಇರೋ ಹಾಗೆ ತಾನು ಶ್ರಮ ಪಡಬೇಕು, ಕಷ್ಟಪಡಬೇಕು. ಅದು ವಿಪತ್ತು. ಆ ವಿಪತ್ತಾಗಲಿ ಅಂತ ತಂದೆ ತಾಯಿಗಳ ಸೇವೆ ಮಾಡಿ ಶ್ರಮ ಆಗಲಿ, ಗುರುಗಳ ಸೇವೆ ಮಾಡಬೇಕು, ಶ್ರಮ ಆಗಬೇಕು, ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಮಾಡಬೇಕು, ಶ್ರಮ ಆಗೋ ತನಕ ಮಾಡಬೇಕು, ಪೂಜೆ ಮಾಡಬೇಕು, ಶ್ರಮ ಆಗೋ ತನಕ ಮಾಡಬೇಕು, ಸಮಾಜ ಸೇವೆ ಮಾಡಬೇಕು, ಶ್ರಮ ಆಗೋ ಅಷ್ಟು ಮಾಡಬೇಕು. ಇದರರ್ಥ ಶ್ರಮ ಆಗಬೇಕು ಅನ್ನೋದು ಗುರಿ ಅಲ್ಲ, ಅಷ್ಟು ಮಾಡಬೇಕು ಅಂತ, ಅಷ್ಟು ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಸೇವೆ ಇರಬೇಕು. ಹೀಗಿದ್ದರೆ ಮತ್ತೆ ಏನು ಮಾಡುವಾಗಲೂ ಇದೆಲ್ಲ ದೇವರು ಮಾಡಿಸ್ತಾ ಇದ್ದಾನೆ ಎನ್ನುವ ಅನುಸಂಧಾನ ಇರಬೇಕು. ಹರಿಪಾದ ವಿನಮ್ರಧಿಯಾ ಸತತಂ, ಆ ಭಗವಂತನ ಅಧೀನರಾಗಿ ನಾವು ಮಾಡ್ತಾ ಇದ್ದೇವೆ ಎನ್ನುವ ಎಚ್ಚರದಿಂದ ಈ ಎಲ್ಲ ಸೇವೆಗಳನ್ನು ಮಾಡಬೇಕು. ವಿ ಅಂದರೆ ಪರಮಾತ್ಮ, ಅವನ ಪಾದದ ಅಧೀನರಾಗಿ ಹರಿಪಾದ ವಿನಮ್ರಧಿಯಾ ಸತತಂ. ವಿ ಪದ, ಆ ಪರಮಾತ್ಮನ ಪಾದದ ಅಧೀನರಾಗಿ, ಆ ಪಾದವನ್ನು ನಮ್ಮಲ್ಲಿ ಇಟ್ಟುಕೊಂಡವರಾಗಿ ಅವನ ಅಧೀನರಾಗಿ ನಾವು ಸೇವೆ ಮಾಡ್ತಾ ಇದ್ದೇವೆ ಅನ್ನುವ ಅರ್ಥದಲ್ಲಿ ನಾವು ಬೇಕಾದಷ್ಟು ಸೇವೆಗಳನ್ನು ಮಾಡ್ತಾ ಕಷ್ಟಪಟ್ಟರೆ ಆ ಕರ್ಮದಿಂದ ಬಂದ ಪುಣ್ಯದಿಂದ ಶ್ರವಣ ಮನನ ನಿಧಿಧ್ಯಾಸನಗಳಿಂದ ಭವತೋ ದರ್ಶನಂ ಯತ್ ಸ್ಯಾತ್, ನಿಶ್ಚಿತವಾಗಿಯೂ ಭಗವಂತನ ಅಪರೋಕ್ಷ ಜ್ಞಾನ ಆಗ್ತದೆ. ಆ ನಿಷ್ಕಾಮ ಕರ್ಮಗಳನ್ನು ಹಾಗೆ ಮಾಡ್ತಾ ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಮಾಡಿದರೆ ಅಪರೋಕ್ಷ ಜ್ಞಾನವಾದರೆ ಅಪುನರ್ಭವ ದರ್ಶನಂ, ಅದು ಮೋಕ್ಷವನ್ನು ಕೊಡುತ್ತೆ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಹೀಗೆ ನಾವು ನೀವೆಲ್ಲ ನಿರಂತರವಾಗಿ ಮನಸ್ಸಿಗೆ ಶ್ರಮ ಆಗುವಂತೆ, ದೇಹಕ್ಕೆ ಆಯಾಸವಾಗಿ ಬೆವರು ಸುರಿಸುವಂತೆ ದುಡಿದು ದಣದು ಕೆಲಸ ಮಾಡಿ ನಿಷ್ಕಾಮವಾಗಿ ಭಗವಂತನಿಗೆ ಅರ್ಪಣೆ ಮಾಡಿ ಪರಮಾತ್ಮನ ಜ್ಞಾನವನ್ನು ಪಡೆಯಬೇಕು ಅನ್ನುವಂತಹ ಕರ್ಮಣ ಜ್ಞಾನ ಮಾತನೋತಿ ಎನ್ನುವ ಸಂದೇಶವನ್ನು ಇಲ್ಲಿ ನಮಗೆ ನೀಡ್ತಾರೆ. ಶ್ರವಣಾದಿ ವಿನಾನೈವ ಕ್ಷಣಂತಿಷ್ಠೇದಪಿ ಕ್ವಚಿತ ಎಂಬ ಸಂದೇಶವನ್ನು ಈ ಮೂಲಕವಾಗಿ ಭಾಗವತ ನಮಗೆ ನೀಡ್ತಾ ಇದೆ. ವಿಪದ ಸಂತು ನ ಶಶ್ವತ್ ತತ್ರ ತತ್ರ ಜಗತ್ಪತೆ ಭವತೋ ದರ್ಶನಂ ಯತ್ ಸ್ಯಾತ್ ಅಪುನರ್ಭವ ದರ್ಶನಂ ಎಂಬುದಾಗಿ ಕೇಳಿಕೊಂಡದ್ದರಿಂದ ಇಲ್ಲಿ ಬಂದ ಎಲ್ಲ ಭಗವದ್ಭಕ್ತರು ವಿಶೇಷವಾಗಿ ಭಕ್ತಿ ಶ್ರದ್ಧೆಗಳಿಂದ ಹರಿವಾಯು ಗುರುಗಳ ಸೇವೆಯನ್ನು ಮಾಡ್ತಾ ಇದ್ದೀರಿ. ಇಲ್ಲಿ ಸನ್ನಿಹಿತರಾದ ಯತಿ ಚತುಷ್ಟಯರು, ಶ್ರೀಮಠ್ ಟೀಕಾಕೃತ್ಪಾದರು, ರಘುತ್ತಮ ತೀರ್ಥ ಶ್ರೀಪಾದಂಗಳವರು, ಅದರಂತೆ ರಾಘವೇಂದ್ರ ಶ್ರೀಪಾದಂಗಳವರು, ನಮ್ಮ ಗುರುಗಳು ಎಲ್ಲರ ವಿಶೇಷವಾಗಿರುವಂತಹ ಸೇವೆಯನ್ನು ನೀವು ಮಾಡ್ತಾ ಇದ್ದೀರಿ. ಮುಖ್ಯ ಪ್ರಾಣದೇವರ ಸೇವೆಯನ್ನು ಇದೇ ರೀತಿ ಸೇವೆಯನ್ನು ಮಾಡ್ತಾ ಶಾಸ್ತ್ರಗಳ ಶ್ರವಣವನ್ನು ಮಾಡ್ತಾ, ನಮ್ಮ ಸತ್ಯವ್ರತಾಚಾರ್ಯರು ಇಲ್ಲಿಯೇ ಇದ್ದಾರೆ, ಪಾಠ ಪ್ರವಚನಗಳನ್ನು ಮಾಡ್ತಾ ಶಾಸ್ತ್ರದ ಶ್ರವಣವನ್ನೂ ಮಾಡಿ ವಿಶೇಷವಾಗಿ ಹರಿವಾಯು ಗುರುಗಳ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಬೇಕು. ಎಲ್ಲರಿಗೂ, ಸಕಲ ಭಗವದ್ಭಕ್ತರಿಗೂ, ಸೇವೆ ಮಾಡಿದವರಿಗೂ ಭಗವಂತನ ದರ್ಶನವನ್ನು ಪಡೆದು ವಿಶೇಷವಾಗಿ ಭಕ್ತಿಯನ್ನು ಸಮರ್ಪಣೆ ಮಾಡಿದ ಸಕಲ ಸಜ್ಜನರಿಗೂ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಕೊಟ್ಟು ನಮ್ಮ ಗುರುಗಳಲ್ಲಿ ಅಂತರ್ಯಾಮಿಯಾದ ಭಾರತೀರಮಣ ಮುಖ್ಯಪ್ರಾಣ ಅಂತರ್ಗತ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸದೇವರು ಅನುಗ್ರಹ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತೇವೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.